ಅವಳು ನನ್ನ ಕೈಯನ್ನು ಹಿಡಿದು ಮೆಲ್ಲಗೆ ಅವಳ ಎದೆಯ ಮೇಲೆ ಇರಿಸಿಕೊಂಡಳು. ಸಂಕೋಚ ಯಾವುದೇ ಆಸೆಯನ್ನು ತೀರಿಸದು ಎಂದು ಜೆನ್ನಿ ಹೇಳುತ್ತಾ ನನ್ನ ಮಧ್ಯಭಾಗದ ಮೇಲೆ ಕೈ ಹಾಸಿದಳು. ಕೆಲವೇ ಕ್ಷಣಗಳಲ್ಲಿ ಅದು ಜಾಗೃತವಾಯಿತು. ತಕ್ಷಣವೇ ಜೆನ್ನಿ ಅದನ್ನು ಜೋರಾಗಿ ಅದುಮಿದಳು. ನಾನು ಜೋರಾಗಿ ಕಿರುಚಿಕೊಂಡೆ. ನನ್ನ ಹೆಸರು ಕರಣ್. PU ಮುಗಿಸಿ ಮುಂದಿನ ವ್ಯಾಸಂಗಕ್ಕಾಗಿ ಬ್ಯಾಚಲರ್ ಆಫ್ ಆಟೋಮೊಬೈಲ್ ಎಂಜಿನಿಯರಿಂಗ್ ಅನ್ನು ಆರಿಸಿಕೊಂಡಿದ್ದೆ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟ್ ಕೂಡ ಮೀಸಲಾಗಿತ್ತು. ಮುಂಜಾನೆ ಬೆಳಗ್ಗೆ 6:30 ಬಸ್ಸು ನನ್ನನ್ನು ಬೆಂಗಳೂರಿಗೆ ತಲುಪಿಸಿತು. ಬಸ್ಸಿಂದ ಇಳಿದ ತಕ್ಷಣ ಥಾಮಸ್ ಸರ್ ಅವರಿಗೆ ಫೋನ್ ಮಾಡಿದೆ. ನನ್ನ ತಂದೆಯ ಸ್ನೇಹಿತರು ಹಾಗೂ ಕಾಲೇಜ್ ಪ್ರೊಫೆಸರ್ ಆಗಿದ್ದರು. ಅವರದ್ದೇ ಬಾಡಿಗೆ ಮನೆ ಇತ್ತು. 4-5 ಬಾರಿ ರಿಂಗಾದ ಮೇಲೆ ಹಲೋ ಎಂದು ಹೆಣ್ಣಿನ ಧ್ವನಿ ಕೇಳಿಸಿತು. ಅನಿರೀಕ್ಷಿತ ಹೆಣ್ಣಿನ ಧ್ವನಿ ಕೇಳಿ ನನ್ನ ಬಾಯಿ ತೊದಲಿತು. ನಾನು ಕರಣ್ ಅಂತ ಎಂದು ಹೇಳುವಷ್ಟರಲ್ಲಿ ಆಕೆ ಆದರತೆಯಿಂದ ಮಾತನಾಡಲು ಶುರು ಮಾಡಿದಳು. ಆಕೆಯ ಧ್ವನಿ ಬಹಳ ಇಂಪಾಗಿತ್ತು. ಥಾಮಸ್ ಸರ್ ಮನೆಗೆ ಯಾವ ನಂಬರಿನ ಬಸ್ಸಿನಲ್ಲಿ ಬರಬೇಕು, ಎಲ್ಲಿ ಇಳಿಯಬೇಕು, ಎಷ್ಟನೇ ಕ್ರಾಸಿನಲ್ಲಿ ಮನೆ ಇದೆ ಎಂದು ವಿವರವಾಗಿ ತಿಳಿಸಿದಳು. ಆಕೆ ಫೋನ್ ಕಟ್ ಮಾಡಿದಳು. ನಾನು ಬಸ್ಸಲ್ಲಿ ಕುಳಿತು ಆಕೆಯ ಬಗ್ಗೆಯೇ ಯೋಚಿಸತೊಡಗಿದೆ. ಬಹುಶಃ ಥಾಮಸ್ ಸರ್ ಅವರ ಮಗಳಾಗಿರಬಹುದೆಂದು ಅಂದುಕೊಂಡೆ. ಕೇವಲ ಧ್ವನಿಯಲ್ಲಿ ವಯಸ್ಸನ್ನು ಕಂಡುಹಿಡಿಯುವಷ್ಟು ನಿಪುಣ ನಾನಾಗಲಿಲ್ಲ. ಅಷ್ಟರಲ್ಲಿ ಆಕೆ ಹೇಳಿದ ವಿಳಾಸಕ್ಕೆ ಬಸ್ಸು ಬಂದು ನಿಂತಿತು. ನಾನು ಬಸ್ಸಿನಿಂದ ಕೆಳಗಿಳಿದು ಥಾಮಸ್ ಸರ್ ಮನೆ ಕಡೆ ನಡೆದೆ. ಬಾಗಿಲಿನ ಬದಿಯಲ್ಲಿದ್ದ ಕಾಲಿಂಗ್ ಬೆಲ್ ಅನ್ನು ಒತ್ತಿದೆ. ಥಾಮಸ್ ಸರ್ ಬಾಗಿಲು ತೆರೆದರು ಮತ್ತು ನನ್ನನ್ನು ಮನೆಯೊಳಗೆ ಬರಮಾಡಿಕೊಂಡರು. ನಾನು ಲಗೇಜ್ ಅನ್ನು ನೆಲದಲ್ಲಟ್ಟು ಸೋಫಾದ ಮೇಲೆ ಕುಳಿತುಕೊಂಡೆ. ಅಷ್ಟರಲ್ಲಿ ಥಾಮಸ್ ಸರ್ ಜೆನ್ನಿ ಜೆನ್ನಿ ಎಂದು 2 ಸಾರಿ ಕರೆದರು. ನಾನು ಆಕೆಯನ್ನು ನೋಡಲು ಕಾತುರನಾಗಿದ್ದೆ. ಜೆನ್ನಿ ಅಡುಗೆ ಮನೆಯಿಂದ ಹೊರಗೆ ಬಂದಳು. ಥಾಮಸ್ ಸರ್ ನನ್ನನ್ನು ಆಕೆಗೆ ಪರಿಚಯಿಸಿದರು. ಜೆನ್ನಿ ತಾನು ನನ್ನೊಂದಿಗೆ ಫೋನಿನಲ್ಲಿ ಮಾತಾಡಿದ ವಿಷಯವನ್ನು ಥಾಮಸ್ ಸರ್ ಅವರಿಗೆ ಹೇಳಿದಳು. ಜೆನ್ನಿಯ ಧ್ವನಿ ಎಷ್ಟು ಮಧುರವಾಗಿತ್ತೋ ಆಕೆಯ ಸೌಂದರ್ಯವೂ ಅಷ್ಟೇ ಕಣ್ಣಿಗೆ ಕಟ್ಟುವಂತೆ ಇತ್ತು. ಟೈಟ್ ಆದ ಫ್ರಾಕನ್ನು ತೊಟ್ಟಿದ್ದ ಆಕೆಯ ಪ್ರತಿಯೊಂದು ಉಬ್ಬು ತಗ್ಗುಗಳು ಕಾಣುತ್ತಿದ್ದವು. ವಯಸ್ಸು 30-35ರ ಆಸುಪಾಸಿನಲ್ಲಿ ಇರಬಹುದು ಎಂದು ನಾನು ಆಕೆಯನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡುತ್ತಾ ಲೆಕ್ಕಾಚಾರ ಹಾಕುತ್ತಿರುವಾಗ ಥಾಮಸ್ ಸರ್ ಕಾಲೇಜಿಗೆ ಹೋಗಲು ತಡವಾಯಿತು ಎಂದು ಹೇಳಿ ಹೊರಟರು ಮತ್ತು ಜೆನ್ನಿಗೆ ನಾನು ತಂಗಬೇಕಾಗಿದ್ದ ಮನೆಯನ್ನು ತೋರಿಸಲು ಹೇಳಿದರು. ಜೆನ್ನಿ ಥಾಮಸ್ ಸರ್ ಕಾರಿನಲ್ಲಿ ಕೂರುವವರೆಗೂ ಅವರ ಹಿಂದೆಯೇ ಹೋಗಿ ಟಾಟಾ ಎಂದು ಕೈಯಾಡಿಸಿ ಮತ್ತೆ ತಿರುಗಿ ನನ್ನತ್ತ ಬಂದಳು. ಉತ್ಸಾಹದಿಂದಲೇ ಮನೆಯನ್ನು ತೋರಿಸಲು ನನ್ನನ್ನು ಕರೆದುಕೊಂಡು ಹೋದಳು. ನಾನು ಹಿಂದಿನಿಂದ ಅವಳನ್ನು ಹಿಂಬಾಲಿಸಿದೆ. ಅವಳ ಅಂಡು ಭಾಗದ ವಿನ್ಯಾಸವು ಟೈಟಾದ ಫ್ರಾಕಿನ ಮೇಲೆ ಅಚ್ಚು ಒತ್ತಿದ ಹಾಗೆ ವಿಶಾಲವಾಗಿ ಕಾಣುತ್ತಿತ್ತು. ಮೃದುವಾದ ಜೆಲ್ಲಿ ಚಾಕಲೇಟ್ ಅಂಗೈ ಮೇಲೆ ಇಟ್ಟಾಗ ಹೇಗೆ ನುಲಿಯುತ್ತದೆಯೋ ಅದೇ ರೀತಿ ಜೆನ್ನಿ ನಡೆಯುವಾಗ ಅವಳ ಅಂಡು ನುಲಿಯುತ್ತಿತ್ತು. ಅಷ್ಟರಲ್ಲಿ ಮನೆಯನ್ನು ತಲುಪಿದೆವು. ಜೆನ್ನಿಯ ಹಿಂಭಾಗವನ್ನೇ ನೋಡುತ್ತಾ ಬರುತ್ತಿದ್ದ ನನಗೆ ಇಷ್ಟು ಬೇಗ ಮನೆಯನ್ನ ತಲುಪಿದ್ವಾ ಎಂದು ಅಚ್ಚರಿಯಾಯಿತು. ಜೆನ್ನಿಯನ್ನು ನೋಡುವ ಭರದಲ್ಲಿ ಯಾವ ದಾರಿಯಲ್ಲಿ ಬಂದೆ ಎನ್ನುವುದೇ ಗೊತ್ತಾಗಲಿಲ್ಲ. ಅದು ಥೋಮಸ್ ಸರ್ ಅವರ ಮನೆಯ ಹಿಂದೆ ಪ್ರತ್ಯೇಕವಾಗಿ ಕಟ್ಟಲಾದ ಒಂದು BHK ಮನೆಯಾಗಿತ್ತು. ಜೆನ್ನಿ ಮನೆಯ ಬಾಗಿಲು ತೆರೆದು ನನ್ನನ್ನು ಒಳಗೆ ಕರೆದಳು. ಮನೆಯನ್ನೆಲ್ಲ ಸುತ್ತಾಡಿಸಿದಳು. ನಾನಂತೂ ಮನೆಯನ್ನು ನೋಡುವುದಕ್ಕಿಂತಲೂ ಹೆಚ್ಚಾಗಿ ಜೆನ್ನಿಯನ್ನೇ ನೋಡುತ್ತಾ ಅವಳನ್ನೇ ಹಿಂಬಾಲಿಸುತ್ತಿದ್ದೆ. ಉಬ್ಬಿರುವ ಎದೆಯ ಮೊಲೆಗಳ ಅಚ್ಚು ಕೂಡ ಕಾಣುತ್ತಿದ್ದವು. ಒಳಗಿನಿಂದ ಯಾವುದೇ ಒಳ ಉಡುಪು ಧರಿಸದಿರುವುದು ಗೊತ್ತಾಗುತ್ತಿತ್ತು. ಆಪರೇಷನ್ ಮಾಡಿಸಿ ತನ್ನ ಎದೆ ಮತ್ತು ಅಂಡುಗಳನ್ನು ಈ ರೀತಿ ಮಾಡಿಕೊಂಡಿರುವಳೆ ಎಂಬ ಪ್ರಶ್ನೆ ನನ್ನ ತಲೆಯೊಳಗೆ ಬಂತು.
ಯಾಕೆಂದರೆ ಈ ಕಾಲದಲ್ಲಿ ಆಪರೇಷನ್ ಮಾಡಿಸಿ ಎದೆ ಮತ್ತು ಹಿಂಭಾಗಕ್ಕೆ ಸಿಲಿಕಾನನ್ನು ತುಂಬಿಸಿ ಉಬ್ಬಿಸಿಕೊಳ್ಳುವುದು ಮಾಮೂಲಿಯಾಗಿದೆ. ಆದರೆ ನನ್ನ ಅನುಮಾನವನ್ನು ಹೇಗೆ ಬಗೆಹರಿಸಲಿ? ಅಷ್ಟಕ್ಕೂ ಇಷ್ಟು ಹೊತ್ತಿನಿಂದ ಬರೀ ಜೆನ್ನಿಯೇ ಮಾತಾಡುತ್ತಿದ್ದಾಳೆ. ನನ್ನ ಬಾಯಿಂದ ಒಂದು ಪದವೂ ಬರುತ್ತಿಲ್ಲ. ಯಾವುದಾದರೊಂದು ರೀತಿಯಲ್ಲಿ ಯಾವ ಶುರು ಮಾಡಬೇಕು ಎಂದು. ಮನೆ ತುಂಬಾ ಚೆನ್ನಾಗಿದೆ ಅಂದೆ. ಜೆನ್ನಿ ಮುದ್ದಾದ ನಗೆಯನ್ನು ಬೀರಿದಳು. ನಂತರ ನನಗೆ ರೆಸ್ಟ್ ಮಾಡಲು ಹೇಳಿ ತಾನಿನ್ನೂ ಹೋಗುವುದಾಗಿ ಹೇಳಿದಳು. ನನಗೆ ಇನ್ನೂ ಅವಳೊಂದಿಗೆ ಮಾತಾಡನಾಡುವ ತವಕವಿತ್ತು. ಆದರೆ ಹೇಗೆ ಶುರು ಮಾಡುವುದೆಂದು ತಿಳಿಯಲಿಲ್ಲ. ನಿಮ್ಮ ಪೂರ್ತಿ ಹೆಸರು ಜೆನ್ನಿಯೇ? ಎಂದು ಕೇಳಿದೆ. ಅದಕ್ಕವಳು ನಕ್ಕು, ನನ್ನ ಪೂರ್ತಿ ಹೆಸರು ಜೆನ್ನಿಫರ್. ಅಡುಗೆ ಕೆಲಸ ಬಾಕಿ ಇದೆ. ಮಧ್ಯಾಹ್ನ ಊಟಕ್ಕೆ ಕರಿತೀನಿ ಎಂದು ಹೇಳಿ ಹೊರಟು ಹೋದಳು. ನನ್ನ ಮೇಲೆ ನನಗೆ ಕೋಪ ಬಂತು. ಎಷ್ಟೆಲ್ಲಾ ಪ್ರಶ್ನೆಗಳಿದ್ದವು ನನ್ನ ತಲೆಯೊಳಗೆ. ಈ ಹಾಳಾದ ಸಂಕೋಚ ಭಾವನೆ ನನ್ನ ದೇಶದ ಯಾವ ಭಾಗದಿಂದ ಉಕ್ಕಿ ಬರುತ್ತದೆಯೋ ಇಂತಹ ಪರಿಸ್ಥಿತಿಯಲ್ಲಿ ಎಂಬುದು ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ಜೆನ್ನಿಗೂ ಥಾಮಸ್ ಸರ್ ಅವರಿಗೂ ಏನು ಸಂಬಂಧ? ಮಗಳೆಂದುಕೊಳ್ಳಲು ಥಾಮಸ್ ಅವರ ಯಾವುದೇ ರೀತಿಯ ಮುಖದ ಹೋಲಿಕೆ ಕಂಡುಬರುತ್ತಿರಲಿಲ್ಲ. ಗಂಡ ಹೆಂಡತಿ ಎಂದು ಊಹಿಸಿಕೊಳ್ಳಲು ಕಷ್ಟ ಆಗುತ್ತಿದೆ. ಇಂದು ನಾಳೆನೋ ರಿಟೈರ್ಮೆಂಟ್ ಆಗುವಂತೆ ಕಾಣುವ ಆ ಮುದಿಯ ಎಲ್ಲಿ? ಸೌಂದರ್ಯದ ರಾಶಿ ಜೆನ್ನಿಫರ್ ಎಲ್ಲಿ? ಇನ್ನೂ ತುಂಬಾ ಸಮಯ ಇದೆ. ನಿಧಾನವಾಗಿ ಎಲ್ಲವನ್ನೂ ತಿಳಿದುಕೊಳ್ಳೋಣ ಎಂದುಕೊಂಡು ಬಟ್ಟೆಯೆಲ್ಲ ಬಿಚ್ಚಿ ಸ್ನಾನಕ್ಕೆ ಮಾಡಿ ನಂತರ ಧೊಪ್ಪೆಂದು ಹಾಸಿಗೆ ಮೇಲೆ ಬರೀ ಕಾಚದಲ್ಲಿ ಬಿದ್ದುಕೊಂಡೆ. ಇದ್ದಕ್ಕಿದ್ದಂತೆ ಬಾಗಿಲು ಬಡಿಯುವ ಶಬ್ದವಾಯಿತು. ನಾನು ಕಣ್ಣು ಬಿಟ್ಟು ನೋಡಿದೆ. ಮಧ್ಯಾಹ್ನದ ಸೂರ್ಯನ ಬಿಸಿಲು ಕಿಟಕಿಯಿಂದ ಒಳಗೆ ಬಂದಿತ್ತು. ಇನ್ನೊಂದು ಸಾರಿ ಬಾಗಿಲು ಬಡಿಯುವ ಸದ್ದಾಯಿತು. ನಾನು ಎದ್ದು ಬಾಗಿಲ ಕಡೆ ನೋಡಿದೆ. ಬಾಗಿಲು ಅರ್ಧ ತೆರೆದಿತ್ತು. ನಾನು ಮಲಗುವ ಮುನ್ನ ಬಾಗಿಲೇ ಹಾಕಿಕೊಂಡಿರಲಿಲ್ಲ. ಊಟ ತಯಾರಾಗಿದೆ ಎಂದು ಜೆನ್ನಿಯ ಧ್ವನಿಯು ಬಾಗಿಲಿನಿಂದಾಚೆ ಕೇಳಿಸಿತು. ಆಕೆಯ ಧ್ವನಿ ಕೇಳುತ್ತಿದ್ದಂತೆಯೇ ಬ್ಯಾಗಿನಿಂದ ಕೈಗೆ ಸಿಕ್ಕ ಪ್ಯಾಂಟು, ಶರ್ಟನ್ನು ಧರಿಸಿಕೊಂಡೆ. ಆನಂತರ ನೆನಪಾಯಿತು. ಮನೆಯ ಎದುರಿನ ಮುಂಬಾಗಿಲನ್ನು ಕೂಡ ನಾನು ಮುಚ್ಚಿರಲಿಲ್ಲ. ನನ್ನ ಅವಸ್ಥೆಯನ್ನು ನೆನೆದು ಅವಮಾನದಿಂದ ತಲೆಚಚ್ಚಿಕೊಂಡೆ. ಜೆನ್ನಿ ಖಂಡಿತ ನನ್ನನ್ನು ಬರೀ ಕಾಚದಲ್ಲಿ ಮಲಗಿರುವುದನ್ನು ನೋಡಿರುತ್ತಾಳೆ. ಅದಕ್ಕೆ ಮುಖ ತೋರಿಸಿದೆ ಬಾಗಿಲು ಬಡೆದಳು ನನ್ನನ್ನು ಎಬ್ಬಿಸಲೆಂದು. ಮಲಗುವ ಮುನ್ನ ಬಾಗಿಲು ಹಾಕಿ ಮಲಗಿ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಟು ಹೋದಳು. ನಂತರ ನಾನು ಮನೆ ಮುಂಬಾಗಿಲಿನ ಚಿಲಕ ಹಾಕಿ ಥಾಮಸ್ ಸರ್ ಮನೆಯೊಳಗೆ ಹೋದೆ. ಅಡುಗೆ ಮನೆಯಿಂದ ಪಾತ್ರೆ ಸದ್ದು ಕೇಳುತ್ತಿತ್ತು. ನಾನು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೋ ಅಂದೆ. ಜೆನ್ನಿ ಚಿಕನ್ ಬಿರಿಯಾನಿಯ ಪಾತ್ರೆಯನ್ನು ಟೇಬಲ್ ಮೇಲೆ ಇಟ್ಟಳು. ಘಮ ಘಮ ಸುವಾಸನೆ ಬರುತ್ತಿತ್ತು. ಜಾಸ್ತಿ ತಡಮಾಡದೆ ಬಿರಿಯಾನಿಯನ್ನು ನನ್ನ ತಟ್ಟೆಗೆ ಬಡಿಸಿದಳು. ನಂತರ ತಾನು ಬಡಿಸಿಕೊಂಡು ಕುಳಿತಳು. ಬಿರಿಯಾನಿ ರುಚಿಯಂತೂ ತುಂಬಾ ಚೆನ್ನಾಗಿತ್ತು. ನಾನು ಬಿರಿಯಾನಿ ಸಖತ್ತಾಗಿದೆ ಎಂದೆ. ಅದಕ್ಕವಳು ಕಿರುನಗೆ ಬೀರಿ ತಿನ್ನುವುದನ್ನು ಮುಂದುವರಿಸಿದಳು. ಮುಂದೇನು ಮಾತನಾಡಲಿ ಎಂದು ಯೋಚಿಸುತ್ತಾ ಇರುವಾಗ ಜೆನ್ನಿಯೇ ಮಾತನ್ನು ಶುರು ಮಾಡಿದಳು. ನನ್ನ ಊರು, ಮನೆ, ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿದಳು. ಸ್ವಲ್ಪ ಹೊತ್ತು ಹೀಗೆಯೇ ಮಾತನಾಡುತ್ತಿದ್ದಂತೆ ನನ್ನೊಳಗಿನ ಸಂಕೋಚ ಭಾವ ಕಡಿಮೆಯಾಗುತ್ತು ಬಂತು. ಮಾತಿನ ನಡುವಲ್ಲಿ ನಾನು ಕೆಲವು ಹಾಸ್ಯ ಚಟಾಕಿಗಳನ್ನು ಹಾರಿಸಿದೆ. ಜೆನ್ನಿ ನನ್ನ ಹಾಸ್ಯಕ್ಕೆ ನಗುತ್ತಿರುವುದನ್ನು ಕಂಡು ನನ್ನ ಆತ್ಮವಿಶ್ವಾಸವೂ ಹೆಚ್ಚಿತು. ಬಿಳಿ ಮೈಯ ಆಕೆಯ ದಪ್ಪನೆಯ ಕೈರೆಟ್ಟೆಗಳು ಬೆಣ್ಣೆ ಮುದ್ದೆಯ ಥರ ಇದ್ದವು. ಹೊಳಪಿನ ಹಲ್ಲುಗಳು ಮಿನುಗುತ್ತಿದ್ದವು. ಪಪ್ಪಾಯ ಹಣ್ಣುಗಳಂತಿದ್ದ ವಕ್ಷಸ್ಥಳವು ಅವಳ ನಗುವಿಗೆ ತಕ್ಕಂತೆ ಅಲ್ಲಾಡುತ್ತಿದ್ದವು. ಈಗ ನನಗೂ ಮುಕ್ತವಾಗಿ ಮಾತನಾಡಲು ಸ್ವಲ್ಪ ಧೈರ್ಯ ಬಂದಿತ್ತು. ನನ್ನ ಕೆಲವು ಅನುಮಾನಗಳು ಬಗೆಹರಿಯಬೇಕಿತ್ತು. ಅದಕ್ಕೆ ನಾನು ಹೇಳಿದೆ, ನಿಮ್ಮಂಥ ಹೆಂಡತಿಯನ್ನು ಪಡೆಯಲು ಸರ್ ನಿಜಕ್ಕೂ ಪುಣ್ಯ ಮಾಡಿದ್ದಾರೆ ಅಂದೆ. ನಗುವಿನಲ್ಲಿ ಅರಳಿಕೊಂಡಿದ್ದ ಜೆನ್ನಿಯ ತುಟಿಗಳು ಒಮ್ಮೆಲೇ ಮುದುಡಿಕೊಂಡವು.
ತಾನು ಈ ಮನೆಯ ಕೆಲಸದಾಳು ಎಂದು ಹೇಳಿ ಮುಖ ಬಾಡಿಸಿಕೊಂಡು ಅಡುಗೆ ಮನೆಯತ್ತ ಹೋದಳು. ಒಂದು ಕಡೆ ಜೆನ್ನಿ ಥಾಮಸ್ ಅವರ ಹೆಂಡತಿ ಅಲ್ಲ ಎಂಬುದು ಕೇಳಿ ಖುಷಿಯಾದರೆ ಇನ್ನೊಂದು ಕಡೆ ಸಪ್ಪೆ ಮುಖ ಮಾಡಿ ಎದ್ದು ಹೋದವನ್ನು ಕಂಡು ನನ್ನೊಳಗೆ ಕಸಿವಿಸಿ ಉಂಟಾಯಿತು. ಬಂದು ಒಂದು ದಿನ ಕೂಡ ಪೂರ್ಣಗೊಂಡಿಲ್ಲ. ಜಾಸ್ತಿಯೇ ಸಲುಗೆ ತೆಗೆದುಕೊಂಡೆ ಎಂದೆನಿಸಿತು. ಖಾಲಿ ತಟ್ಟೆ ಹಿಡಿದು ಕಿಚನ್ ರೂಮಿನತ್ತ ಹೋದೆ. ಜೆನ್ನಿ ಪಾತ್ರೆ ತೊಳೆಯುತ್ತಿದ್ದಳು. ನಾನು ತಿಂದಿದ್ದ ತಟ್ಟೆಯನ್ನು ತೊಳೆದು ಪಕ್ಕದಲ್ಲಿಟ್ಟು ಜೆನ್ನಿಯ ಹತ್ತಿರ ಹೋಗಿ ಸಾರಿ ಎಂದು ಹೇಳಿದೆ. ಅದಕ್ಕವಳು, ಸಾರಿ ಹೇಳುವ ಅಗತ್ಯ ಇಲ್ಲ, ನಾನೇ ಬೇಡದ ಹಳೆಯದನ್ನ ನೆನಪು ಮಾಡಿಕೊಂಡು ಮಂಕಾದೆ ಎಂದಳು. ನನಗೆ ಹುಡುಗಿಯರ ಜೊತೆ ಹೇಗೆ ಮಾತನಾಡಬೇಕೆಂಬುದೇ ಗೊತ್ತಿಲ್ಲ. ಶೇ, ಸುಮ್ಮನೆ ನಿಮ್ಮನ ಬೇಜಾರು ಮಾಡಿದೆ ಎಂದು ನಾನಂದೆ. ಜೆನ್ನಿ ನನ್ನ ಕಡೆ ತಿರುಗಿದಳು. ನನ್ನನ್ನು ನೋಡಿ ಮುಗುಳ್ನಕ್ಕಳು. ಹುಡುಗಿಯರ ಜೊತೆ ಮಾತಾಡೋಕೆ ಯಾಕೆ ಅಂಜಿಕೆ ನಿಮಗೆ ಎಂದು ಕೇಳಿದಳು. ನನ್ನ ಇಷ್ಟು ಬೇಗನೆ ತಿಳಿದುಕೊಂಡಳಲ್ಲ ಎಂದು ಅಚ್ಚರಿಯಾಯಿತು. ಅವಳು 2 ಹೆಜ್ಜೆ ಮುಂದಿಟ್ಟು ನನ್ನ ಸನಿಹಕ್ಕೆ ಬಂದಳು. ನನ್ನ ದೃಷ್ಟಿ ಅವಳ ಉಬ್ಬಿದ ಎದೆಯ ಮೇಲೆ ನೆಟ್ಟಿತು. ಎದೆ ಬಡಿತ ಜೋರಾಯಿತು. ಜೆನ್ನಿ, ಈ ರೀತಿ ಸಂಕೋಚ ಮಾಡಿಕೊಂಡರೆ ಯಾವ ಹುಡುಗಿಯನ್ನೂ ಪಟಾಯಿಸಲಾರಿರಿ ಎಂದಳು. ನನ್ನ ಬಾಯಿಂದ ಮಾತುಗಳೇ ಬರಲಿಲ್ಲ. ಅವಳು ಇನ್ನೂ ಹತ್ತಿರ ಬರುತ್ತಿದ್ದಳು. ತುಟಿಗಳಿಗೆ ಯಾವುದೇ ಲಿಪ್ಸ್ಟಿಕ್ ಹಚ್ಚಿಕೊಂಡಿರಲಿಲ್ಲ, ಆದರೂ ಬಣ್ಣ ಕಳೆದುಕೊಂಡಿರಲಿಲ್ಲ. ನೀವು ಒಂದು ಸಾರಿಯಾದರೂ ಯಾವುದಾದರೂ ಹುಡುಗಿಯನ್ನು ಮುಟ್ಟಿದ್ದೀರಾ? ನನ್ನನ್ನು ನೋಡಿ, ಸರಿಯಾಗಿ ನೋಡಿ, ಏನು ಅನ್ನಿಸುತ್ತಿದೆ ನಿಮಗೆ ಎಂದು ಆಕೆ ಕೇಳಿದಾಗ ನಾನು ಜೋರಾಗಿ ತಬ್ಬಿಕೊಂಡು ಎದೆ ಅಂಡನ್ನು ಅದುಮಿ ತುಟಿಗೆ ಮುತ್ತಿಕ್ಕಿ ನಾಲಗೆಯನ್ನು ಅವಳ ಬಾಯಿಯಾಳಗೆ ಹೊಕ್ಕಿಸಿ ರುಚಿ ನೋಡಬೇಕು ಎಂದು ನಾನು ಹೇಳಬೇಕೆಂದು ಅಂದುಕೊಂಡರೂ ನನ್ನ ಬಾಯಿ ಕಟ್ಟಿ ಹೋಗಿತ್ತು. ಅವಳು ನನ್ನ ಕೈಯನ್ನು ಹಿಡಿದು ಮೆಲ್ಲಗೆ ಅವಳ ಎದೆಯ ಮೇಲೆ ಇರಿಸಿಕೊಂಡಳು. ಸಂಕೋಚ ಯಾವುದೇ ಆಸೆಯನ್ನು ತೀರಿಸದು ಎಂದು ಜೆನ್ನಿ ಹೇಳುತ್ತಾ ನನ್ನ ಮಧ್ಯಭಾಗದ ಮೇಲೆ ಕೈ ಹಾಸಿದಳು. ಕೆಲವೇ ಕ್ಷಣಗಳಲ್ಲಿ ಅದು ಜಾಗೃತವಾಯಿತು. ತಕ್ಷಣವೇ ಜೆನ್ನಿ ಅದನ್ನು ಜೋರಾಗಿ ಅದುಮಿದಳು. ನಾನು ಜೋರಾಗಿ ಕಿರುಚಿಕೊಂಡೆ. ಸೋಫಾದ ಮೇಲಿಂದ ಒಮ್ಮೆಲೇ ಎದ್ದೆ. ಏನು ನಡೆಯುತ್ತಿದೆ ಎಂದು ತಿಳಿಯಲಿಲ್ಲ. ನಿದ್ದೆಯ ಅಮಲು ಸ್ವಲ್ಪ ಕಡಿಮೆಯಾದ ನಂತರ ಅರಿವಾಯಿತು. ಜೆನ್ನಿ ಸಾರಿ ಹೇಳುವ ಅಗತ್ಯ ಇಲ್ಲ ಎಂದು ಹೇಳಿದ ಮೇಲೆ ನಾನು ತೊಳೆದ ತಟ್ಟೆಯನ್ನು ಪಕ್ಕದಲ್ಲಿಟ್ಟು ಸೀದಾ ನನ್ನ ಮನೆಯುತ್ತ ಬಂದೆ. ಸೋಫಾದ ಮೇಲೆ ಮೊಬೈಲ್ನಲ್ಲಿ ವಿಡಿಯೋ ನೋಡುತ್ತಾ ನಿದ್ದೆಗೆ ಜಾರಿ ಹೋದ ನಾನು ಮುಂದಿನ ದೃಶ್ಯಗಳೆಲ್ಲ ಜೆನ್ನಿಯೊಂದಿಗೆ ಕನಸಿನಲ್ಲಿ ಕಂಡದ್ದು. ಸಂಕೋಚ ಆಸೆಯನ್ನು ತೀರಿಸದು. ಈ ಮಾತು ನನ್ನ ಮೆದುಳಿನಲ್ಲಿ ಅಚ್ಚೊತ್ತಿತು. ನಾಚಿಕೆ, ಸಂಕೋಚದಿಂದ ನನ್ನ 20 ವರ್ಷದ ಜೀವನ ಘಟ್ಟದಲ್ಲಿ ಹಲವಾರು ಅವಕಾಶಗಳನ್ನು ಕಳೆದುಕೊಂಡೆ. ಪ್ರಯತ್ನಿಸಲು ಹಿಂಜರಿದೆ. ಬರೆಯುವುದು, ಪರೀಕ್ಷೆಗಳು ಎಂದೇ ಜೀವನ ಸವೆದೆ. ಇನ್ನು ಮುಂದೆ ಹಾಗಾಗಬಾರದು. ನನ್ನನ್ನು ನಾನು ಬದಲಿಸಿಕೊಳ್ಳಬೇಕು. ಜೆನ್ನಿಯೊಂದಿಗೆ ಮಾತಾಡಬೇಕು. ಆಕೆಯ ಸ್ನೇಹ ಗಳಿಸಬೇಕು. ಇವತ್ತಿಗೆ ಇನ್ನು 4 ವರ್ಷ ಇಂಜಿನಿಯರಿಂಗ್ ನೆಪದಲ್ಲಿ ಇಲ್ಲಿಯೇ ಇರುತ್ತೀನಿ. ರಾತ್ರಿ ನೆನೆಯಲು, ಹಗಲು ಬೆರೆಯಲು ನನಗೆ ಜೆನ್ನಿ ಬೇಕು. ಇವತ್ತಿಗೆ ಇಷ್ಟು ಸಾಕು. ಇನ್ನೊಂದು ಸಲ ನಿಮ್ಮ ಮುಂದೆ ಬರುತ್ತೇನೆ. ಆದಷ್ಟು ಬೇಗನೆ. ನಮಸ್ಕಾರ ವೀಕ್ಷಕರೇ, ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.